ಈಗ ಒಂದೆರಡು ಮೂರು ವಿಚಾರಗಳು ನಿಮ್ಮ ಮುಂದೆ ನಾನು ಹೇಳ್ತೇನೆ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ಅಂತ ಶ್ರುತಿ ಹೇಳುತ್ತೆ. ಹಿಂದಿನವರು ಹೇಳ್ತಾರೆ, ಋಷಿಗಳು, ಮಹರ್ಷಿಗಳು, ದೊಡ್ಡವರು, ಗುರುಗಳು, ಬಲ್ಲಿದರು, ಜ್ಞಾನಿಗಳು, ವಿಜ್ಞಾನಿಗಳು. ಅಂದ್ರೆ ಈ ದೇಹ ಅಂತಕ್ಕಂಥದ್ದು ಏನು, ದೇವಸ್ಥಾನ ಒಳಗೆ ಈ ಜೀವ ಅಂತಿದೆಯಲ್ಲ ಅದು ದೇವರು ಅಂತ. ಅದೇ ರೀತಿಯಾಗಿ ಈ ದೇಹ ಇರ್ತಕ್ಕಂತಹ ಒಂದು ಇದೆಯಲ್ಲ, ಯಾವುದು ಗೇಹ, ಮನೆ, ಅದು ಕೂಡ ಒಂದು ದೇವಸ್ಥಾನ ಅಂತಕ್ಕಂಥದ್ದನ್ನ ನಾನು ನೀವು ಎಲ್ಲರೂ ಪರಿಗಣಿಸಿ ಮನೆಯನ್ನು ಮೊಟ್ಟ ಮೊದಲನೆಯದಾಗಿ ಅತ್ಯಂತ ಶುಭ್ರವಾಗಿ ನಳನಳಿಸುವಂತೆ ಇಟ್ಟುಕೊಳ್ಳಬೇಕು. ಇವನ್ ಇಟಾಲಿಯನ್ ಗ್ರಾನೈಟ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ರೆಡ್ ಆಕ್ಸೈಡ್ ಮನೆ ಮಾಡಿಸಿರಿ, ಅದನ್ನ ಶುದ್ಧವಾಗಿ ಸಾರಿಸಿ ಒರೆಸಿ ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಎಲ್ಲಂದ್ರಲ್ಲಿ ಬಟ್ಟೆಗಳನ್ನು, ಬಿಚ್ಚು ಬಟ್ಟೆಗಳನ್ನು ಬಿಸಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ತಲೆ ಬಾಚಿಕೊಂಡಿರೋ ಕೂದಲು ಊರು ತುಂಬಾ ಹರಡಿರ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ಅಡಿಗೆ ಮಾಡಿದ ಪಾತ್ರೆಗಳನ್ನು ಕರಿ ಮಸಿ ಇರ್ತಕ್ಕಂತಹದ್ದನ್ನು ಬಿಟ್ಟು ಅದು ಅಡಿಗೆ ಮಾಡುವ, ಊಟ ಮಾಡುವ ತಟ್ಟೆಗಳೆಲ್ಲವೂ ಕೂಡ ಪಳ ಅಂತ ಇರಬೇಕು. ಕಾಫಿ ಕುಡಿದು, ಟೀ ಕುಡಿದು, ಊಟ ಮಾಡಿ ತಟ್ಟೆಗಳನ್ನು ಪೇರಿಸ್ತಾ ಬರಬಾರದು. ಇಡೀ ಮನೆಯ ಮೂಲೆಗಳಲ್ಲಿ, ಮನೆಯ ಬಾಗಿಲಿನ ಮೇಲೆ, ಮನೆಯ ಕಿಟಕಿಯ ಮೇಲೆ ಮೈ ಒರೆಸ್ಕೊಂಡಿರ್ತಕ್ಕಂತಹ ಟವಲ್ ಅನ್ನು ಒಣಗ ಹಾಕಬಾರದು. ಅಲ್ಲಿ ಮನೆಗೆ ಯಾರಾದ್ರೂ ಬಂದ್ರೆ ಒಗೆದಿರೋ ಬಟ್ಟೆ ಕಾಣುವ ರೀತಿಯಲ್ಲಿ ಮನೆ ಮುಂದೆ ಬಟ್ಟೆಯನ್ನು ಹರಡಬಾರದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲೇ ಒಂದು ಬಹಳ ತಪ್ಪು ನಡೆಸ್ತಾ ಇದ್ದಾರೆ. ಅದೇನು ಅಂದ್ರೆ ಮನೆಯಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಂಡು ಓಡಾಡೋದು, ಶೂ, ಚಪ್ಪಲಿ. ಇನ್ನ ಏನಂತಂದ್ರೆ ಶೂ ಬಿಚ್ಬಿಟ್ಟು ಆ ಸಾಕ್ಸಿನಲ್ಲಿ ಕಾಲು ಚೀಲವನ್ನು ಹಾಕೊಂಡು ಮನೆಯಲ್ಲೇ ಓಡಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಏನು ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಓಡಾಡ್ತಕ್ಕಂತಹವರ ಮನೆಗಳಲ್ಲಿ, ಕಾಲು ಚೀಲವನ್ನು ಹಾಕಿಕೊಂಡು ಓಡಾಡ್ತಕ್ಕಂತಹ ಮನೆಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ, ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ, ಕೋರ್ಟು ಕಚೇರಿಗಳು, ಅಣ್ಣ ತಮ್ಮಂದಿರ ಹೊಡೆದಾಟ ಬಡದಾಟ, ಅಕ್ಕಪಕ್ಕದವರೊಂದಿಗೆ ಇವರ ಒಂದು ಬಾಂಧವ್ಯ ಕೆಡತಕ್ಕಂಥದ್ದು 6ರಲ್ಲಿ ಕನಿಷ್ಠ 1-2 ಇದ್ದೇ ಇರುತ್ತೆ. ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಆದ್ದರಿಂದ ಮನೆಯಲ್ಲೇ ಒಂದು ಚಪ್ಪಲಿ ಇಟ್ಕೊಂಡ್ಬಿಟ್ಟಿದೀವಿ. ಇದು ಇತ್ತೀಚಿನ ಒಂದು ಸ್ಟೈಲ್, ಮನೆಯಲ್ಲಿ ಓಡಾಡೋ ಚಪ್ಪಲಿ ಅಂತ. ಅದು ದೇವಸ್ಥಾನ ಅಂತಂದ್ರೆ ನೀವು ಚಪ್ಪಲಿ ಹಾಕಿದ್ರೆ ಅದಕ್ಕೆ ಬರತಕ್ಕಂತಹ ಬೆಲೆ ಏನು ಅಲ್ವೇ? ಆದ್ದರಿಂದ ಮನೆಯಲ್ಲಿ ಈ ತರದ ಪಾದರಕ್ಷೆಯನ್ನು ಧರಿಸಿ ಓಡಾಡ್ತಕ್ಕಂತಹದ್ದನ್ನು ಮಾಡುವುದರಿಂದ ಮನೆಯ ವಾಸ್ತುಶಕ್ತಿ ಕಡಿಮೆ ಆಗುತ್ತೆ.